ಮುಂಗಾರು ಮಳೆ ಆರಂಭವಾದಂತಹ ಬೆನ್ನಲ್ಲೇ ಈಗ ಸಿಲಿಕಾನ್ ಸಿಟಿ ಬೆಂಗಳೂರಿನಲ್ಲಿ ನಾನಾ ಸಮಸ್ಯೆಗಳು ತಲೆದೋರ್ತಾ ಇರುವಂತದ್ದು. ಅದರಲ್ಲೂ ಕೂಡ ಮುಖ್ಯವಾಗಿ ಕಸದ ಸಮಸ್ಯೆ ತಾಂಡವವಾಡ್ತಾ ಇದೆ. ನಾನೀಗ ಗೆದ್ದಲಹಳ್ಳಿ ಸಮೀಪ ಇರುವಂತಹ ಸರೈಪಲ್ಯ ಆ ಒಂದು ವ್ಯಾಪ್ತಿಯಲ್ಲಿದ್ದೇನೆ. ನಮ್ಮ ದೃಶ್ಯದಲ್ಲಿ ಕೂಡ ತೋರಿಸ್ತಾ ಹೋಗ್ತೀನಿ. ಕಳೆದ 20 ವರ್ಷಗಳಿಂದ ಕಸದ ಸಮಸ್ಯೆ ಇಲ್ಲಿ ತೀವ್ರವಾಗಿ ಕಾಡ್ತಾ ಇರುವಂತದ್ದು. ನೀವು ನೋಡ್ತಾ ಇದ್ದಿರಲ್ಲ, ಏನು ರಾಶಿ ರಾಶಿ ಕಸ ಸುಮಾರು ಅರ್ಧ ಕಿಲೋಮೀಟರ್ ಉದ್ದಕ್ಕೂ ಕೂಡ ಈ ಒಂದು ಕಸವನ್ನ ಸುರಿಯಲಾಗಿರುವಂತದ್ದು. ಇಲ್ಲಿ ಏನು ಅಕ್ಕಪಕ್ಕ ಮನೆಗಳಿದ್ದಾವೆ ಎಲ್ಲರೂ ತಗೊಂಡ್ಬಂದು ಇಲ್ಲೇ ಕಸವನ್ನು ಹಾಕುವಂತ ಒಂದು ಚಾಲಿಯನ್ನ ಬೆಳೆಸ್ಕೊಂಡಿದ್ದಾರೆ. ಸುಮಾರು 20 ವರ್ಷದಲ್ಲೂ ಕೂಡ ಈ ಸಮಸ್ಯೆ ಕಾಡ್ತಾ ಇದೆ. ಇಲ್ಲಿ ಬೀಡಾಡಿ ದನಗಳ ಒಂದಷ್ಟು ಆಹಾರ ಕೇಂದ್ರವಾಗಿ ಬದಲಾಗಿರುವಂತದ್ದು, ತೊಟ್ಟಿಯಾಗಿ ಅಂದ್ರೆ ಈ ಒಂದು ಪ್ರದೇಶ ಏನಿದೆ ಇದು ಕಸ ಹಾಕುವಂತ ತೊಟ್ಟಿಯಾಗಿ ಮಾರ್ಪಾಡಾಗಿರುವಂತದ್ದು. ಸುಮಾರು ಸಾವಿರಾರು ಮನೆಗಳು ಈ ಸುತ್ತಮುತ್ತ ಭಾಗದಲ್ಲಿದ್ದಾವೆ. ಎಲ್ಲರೂ ಕೂಡ ಬೆಳಿಗ್ಗೆ ಮಾರ್ನಿಂಗ್ ಬರುವಂತ ಸಂದರ್ಭದಲ್ಲಿ, ಹೋಗುವಂತ ಸಂದರ್ಭದಲ್ಲಿ ಬೈಕ್ ನಲ್ಲಿ ತಂದು ಇಲ್ಲಿ ಕಸವನ್ನ ಎಸೆದು ಹೋಗುವಂತ ಚಾಲಿಯನ್ನ ಬೆಳೆಸ್ಕೊಂಡಿದ್ದಾರೆ. ನೀವು ಆ ಭಾಗ ನೋಡಬಹುದು, ಇಲ್ಲೆಲ್ಲ ರಸ್ತೆ ಪಕ್ಕದಲ್ಲಿ ಕೆಟ್ಟ ವಾಸನೆ ಬರ್ತಾ ಇದೆ, ಅಷ್ಟು ದುರ್ನಾತ ಬರ್ತಾ ಇರುವಂತದ್ದು. ಇಲ್ಲಿ ಅಂಗಡಿ ಮುಗ್ಗಟ್ಟುಗಳಿದ್ದಾವೆ, ತುಂಬಾ ಜನ ವಾಸಕ್ಕೆ ಇದ್ದಾರೆ. ಅವರೆಲ್ಲರೂ ಕೂಡ ಮೂಗು ಮುಚ್ಕೊಂಡು ಇಲ್ಲಿ ದಿನನಿತ್ಯ ನಮ್ಮ ಜೀವನವನ್ನ ಕಳೆಯುವಂತ ಪರಿಸ್ಥಿತಿ ಕೂಡ ನಿರ್ಮಾಣ ಆಗಿರುವಂತದ್ದು. ಹಾಗೆ ಇಲ್ಲೇನು ದೊಡ್ಡ ಮಟ್ಟದಲ್ಲಿ ನೋಡಿ ಅಲ್ಲಿ ಯಾವ ರೀತಿಯಾಗಿ ರಾಶಿ ಆಗಿದೆ ಅಂತೇಳಿ ಎಲ್ಲವನ್ನೂ ಕೂಡ ಇಲ್ಲೇ ಬೆಂಕಿ ಇಕ್ಕುವಂತ ಕೆಲಸವನ್ನ ಕೂಡ ಮಾಡ್ತಾರೆ. ಯಾವಾಗ ಮನಸ್ಸಿಗೆ BBMP ಬರುತ್ತೆ ಆ ಸಂದರ್ಭದಲ್ಲಿ ಕಂಪ್ಲೇಂಟ್ ಮಾಡಿದಂತ ಸಂದರ್ಭದಲ್ಲಿ ಈ ಒಂದು ಕಸವನ್ನ ವಿಲೇವಾರಿಯನ್ನ ಮಾಡುವಂತ ಕೆಲಸವನ್ನ ಮಾಡ್ತಾರೆ ಹೊರತು ಅದಾದ ನಂತರ ಯಾರು ಕೂಡ ತಲೆ ಕೆಡಿಸಿಕೊಳ್ಳಲ್ಲ. ಈಗಾಗಲೇ ಬೆಂಗಳೂರು BBMP ಬೆಂಗಳೂರು ಮಹಾನಗರ ಪಾಲಿಕೆ ಒಂದು ಮಹತ್ತರ ಯೋಜನೆಯನ್ನು ಜಾರಿಗೆ ತಂದು ಸುಮಾರು 1,000 ಕೋಟಿ ಖರ್ಚು ಮಾಡಿ ಕಸವನ್ನ ಸಂಗ್ರಹಣೆ ಮಾಡಿ ಕಸ ವಿಲೇವಾರಿ ವಾಹನಕ್ಕೆ ಹಾಕಬೇಕು ಅಂತೇಳಿ ಒಂದು ಮಾರ್ಗಸೂಚಿಯನ್ನು ಹೊರಡಿಸಿತ್ತು. ಅದರ ಬೆನ್ನಲ್ಲೇ ಸುಮಾರು ಕಳೆದ 1 ತಿಂಗಳ ಹಿಂದೆ ಅದು 50% ಏರಿಕೆಯನ್ನ ಕಂಡಿತ್ತು. ಅಂದ್ರೆ 50% ಮಂದಿ ಅದಕ್ಕೆ ಹೊಸ ಕಸ, ಹಸಿ ಕಸ ಮತ್ತು ಒಣ ಕಸವನ್ನು ವಿಂಗಡಿಸಿ ಕಸ ವಿಲೇವಾರಿ ವಾಹನಕ್ಕೆ ಹಾಕುವಂತ ಕೆಲಸವನ್ನ ಮಾಡ್ತಾ ಇದ್ರು. ಆದ್ರೆ ಈಗ ಮತ್ತೆ ಆ ಪ್ರಮಾಣ ಕುಸಿದಿರುವಂತದ್ದು. ಆದಿ ಬೀದಿಯಲ್ಲಿ ಈ ರೀತಿಯಾಗಿ ಕಸವನ್ನ ಎಸೆದು ಹೋಗುವಂತ ಚಾಲಿಯನ್ನ ಬೆಳೆಸ್ಕೊಂಡಿರುವಂತ ನಿಜಕ್ಕೂ ಕೂಡ ಸಿಲಿಕಾನ್ ಸಿಟಿ ಈಗ ಈ ರೀತಿಯಾಗಿ ನರಳುವಂತ ಪರಿಸ್ಥಿತಿ ಕೂಡ ನಿರ್ಮಾಣ ಆಗಿದೆ. ಯಾಕಂದ್ರೆ ಅಷ್ಟೇ ರೀತಿಯಾಗಿ ಇಲ್ಲಿ ಕಸದ ಸಮಸ್ಯೆ ಕಾಡ್ತಾ ಇರುವಂತದ್ದು. ಸುಮಾರು ಇಲ್ಲೆಲ್ಲಿ ಅಕ್ಕಪಕ್ಕ ರಸ್ತೆಗಳಿದ್ದಾವೆ ಎಲ್ಲೆಲ್ಲೂ ಕೂಡ ಈ ರೀತಿಯಾಗಿ ಈ ಒಂದು ಕಸವನ್ನ ತಂದು ಹಾಕುವಂತದ್ದು. ಹಾಗೆ ಇಲ್ಲಿ ನಾಯಿಗಳ ಕಾಟವು ಕೂಡ ಹೆಚ್ಚಾಗ್ತಾ ಇರುವಂತದ್ದು. ಹೀಗಾಗಿ ನಾಯಿಗಳ ಕಾಟ ಹೆಚ್ಚಾದಂತೆ ಇಲ್ಲಿ ಮಕ್ಕಳು, ವಯೋವೃದ್ಧರು ಓಡಾಡುವುದಕ್ಕೂ ಕೂಡ ಸಾಕಷ್ಟು ಭಯ ಪಡುವಂತ ಪರಿಸ್ಥಿತಿ ನಿರ್ಮಾಣ ಆಗಿದೆ. BBMP ಬೆಂಗಳೂರು ಮಹಾನಗರ ಪಾಲಿಕೆ ಈ ಭಾಗಕ್ಕೆ ಗಮನವನ್ನು ಹರಿಸಬೇಕು. ತಕ್ಷಣ ಇಲ್ಲಿ ದೊಡ್ಡ ಸಮಸ್ಯೆ ಇದೆ. ಈ ಒಂದು ಸಮಸ್ಯೆ ಏನಂದ್ರೆ ಇಲ್ಲಿ ಒಂದಷ್ಟು CC ಕ್ಯಾಮೆರಾವನ್ನು ಅಳವಡಿಸಿ ಯಾರು ಕಸವನ್ನು ಹಾಕ್ತಾರೆ ಅದಕ್ಕೆ ಅವರಿಗೆ ದಂಡವನ್ನು ಹಾಕುವಂತ ಕೆಲಸವನ್ನ ಕೂಡ ಮಾಡಬೇಕಾಗಿರುವಂತದ್ದು. ಆ ನಿಟ್ಟಿನಲ್ಲಿ ಬೆಂಗಳೂರು ಮಹಾನಗರ ಪಾಲಿಕೆ ಎಚ್ಚೆತ್ತುಕೊಳ್ಬೇಕಾಗುತ್ತೆ. ಇಲ್ಲಾಂದ್ರೆ ಮುಂಬರುವಂತಹ ದಿನಗಳಲ್ಲಿ ಇದು ದೊಡ್ಡ ಅನಾರೋಗ್ಯಕ್ಕೆ ಈ ಪ್ರದೇಶ ತುತ್ತಾಗುವಂತ ಸಾಧ್ಯತೆ ಇದೆ. ನಿಜಕ್ಕೂ ಕೂಡ ಆ ಮಟ್ಟಿಗೆ ಇಲ್ಲಿ ಜೀವನವನ್ನ ಕಟ್ಕೊಂಡಿರುವಂತದ್ದು. ನಿಜಕ್ಕೂ ಕೂಡ ಇಲ್ಲಿನ ಸ್ಥಳೀಯರೇನಿದ್ದಾರೆ ಸಾಕಷ್ಟು ಸಮಸ್ಯೆಯನ್ನು ಅನುಭವಿಸ್ತಾ ಇದ್ದಾರೆ. ಇನ್ನಾದ್ರೂ ಕೂಡ ಬೆಂಗಳೂರು ಮಹಾನಗರ ಪಾಲಿಕೆ ಗಮನ ಹರಿಸಿ ಸಮಸ್ಯೆಯನ್ನ ಬಗೆಹರಿಸಬೇಕು ಅನ್ನೋದು ಕೂಡ ಈ ಭಾಗದ ಸಾರ್ವಜನಿಕರ ಆಗ್ರಹ ಆಗ್ತಾ ಇದೆ.